Press Club of Bangalore celebrates Press Day 2025. Achievers were honored and felicitated at the Press Day celebration held at the Bangalore Press Club today. Speaking on the occasion, Transport Minister Sri Ramlinga Reddy praised the reporters and editors who have made a mark in the press industry. A felicitation program for editors of some newspapers and editors of news channels who have rendered significant service in the field of journalism. A tribute was paid to senior members of the press club by journalists who have worked hard for the upliftment of the press. In this program, those who have achieved in the press and media were recognized and honored. ತಿಳ್ಕೊಳ್ಬೇಕು ಅಂದರೆ ನಾವು ಇವತ್ತಿಗೂ ಕೂಡ ಪತ್ರಿಕೆಗಳನ್ನೇ ಓದಬೇಕು, ನಮ್ಮ ಟೆಲಿವಿಷನ್ ಮೇನ್ ಸ್ಟ್ರೀಮ್ ಟೆಲಿವಿಷನ್ಸ್ಗಳನ್ನೇ ನಾವು ನೋಡಬೇಕು. ಅದೆಲ್ಲ ಒಂದು ಕಡೆ ಒಂದು ಸಣ್ಣದಾದಂತಹ ಚರ್ಚೆ ನಡೀತಾ ಇದೆ. ವಾಸ್ತವವನ್ನು ಮುಚ್ಚಿಟ್ಟು ಬೇರೆ ಏನೋ ಒಂದು ಕಲ್ಪನೆಗಳನ್ನು ನಾವು ತೋರ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ಅನ್ನುವಂಥದ್ದು. ಇದ್ರ ಬಗ್ಗೆ ನಾವೇ ಒಂದು ಸ್ವಂತ ಆಲೋಚನೆ ಮಾಡಿಕೊಂಡು ಇದನ್ನು ಸರಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನ ಮಾಡಿ ಮುಂದಾದರೆ ಖಂಡಿತವಾಗ್ಲೂ ಕೂಡ ನಾವು ಈ ರೀತಿಯಾದಂತಹ ಒಂದು ಹೇಳಿಕೆಗಳಿಗೆ ಉತ್ತರವನ್ನು ಕೊಡ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಜಾಸ್ತಿ ತಡ ಮಾಡೋದು ಬೇಡ. ಮಳೆ ಬಂದರೆ ಕಾರ್ಯಕ್ರಮ ಹಾಳಾಗುತ್ತೆ. ನಮ್ಮೆಲ್ಲ ಸ್ನೇಹಿತರುಗಳು ಬಂದಿದ್ದಾರೆ, ಅವನ್ನೆಲ್ಲ ಗೌರವಿಸುವಂಥ ಒಂದು ಖುಷಿ ಸಂತಸ ನಮ್ಮ ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪತ್ರಿಕಾ ದಿನಾಚರಣೆಯನ್ನು ನಡೆಸ್ಕೊಳ್ತಾ ಬರ್ತಾ ಇದೆ. ಇವತ್ತು ಪತ್ರಿಕಾ ದಿನಾಚರಣೆ ಸಾಮಾನ್ಯ ಜುಲೈ 1ರಂದು ನಡೆಸುತ್ತಾರೆ. ಆದರೆ ನಾವು ಒಂದು ರಾಜ್ಯೋತ್ಸವ ರೀತಿ ತಿಂಗಳ ಪೂರ್ತಿ ನಡೆಸೋದೊಂದು ಪರಿಪಾಠ ಆಗಿಬಿಟ್ಟಿದೆ. ಹಾಗಾಗಿ ನಾವು ಜುಲೈ 1ರಂದು ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ನಾವು ಈ ತಿಂಗಳಲ್ಲಿ ಮಾಡಲೇಬೇಕು ಅಂತ ಈ ನಿರ್ಧಾರ ಮಾಡಿದ್ವಿ. ಇವತ್ತು ತುಂಬ ಅಚ್ಚುಕಟ್ಟಾಗಿ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಧರರು ಮತ್ತು ಹಾಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸೇರಿ ಇವತ್ತು ನಾವು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮ ಸುಂದರ ಸಂಜೆ ಅಂತಲೇ ಹೇಳಬೇಕು. ಯಾಕಂದರೆ ನಮಗೆ ಮಳೆ ಬರದೇ ಇವತ್ತು ಸಂಜೆ ಅದ್ಭುತವಾಗಿ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ ಅಂತಂದರೆ ನಾವು ಇದನ್ನು ಸುಂದರ ಅಂತಲೇ ಹೇಳಬೇಕು. ಹಾಗಾಗಿ ಇವತ್ತು ನಮ್ಮ ಗಣ್ಯ ಅತಿಥಿಗಳು ಬಂದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಎಲ್ಲ ಪತ್ರಿಕೆಗಳ ಚಾನಲ್ಗಳ ಸಂಪಾದಕರನ್ನ ಒಗ್ಗೂಡಿಸೋದು, ಒಂದು ಕಡೆ ಸೇರಿಸೋದು ಬಹುಶಃ ದೊಡ್ಡ ದುಸ್ಸಾಹಸ ಕೆಲಸ ಅಂತ ನನಗೆ. ಬೆಂಗಳೂರು ನಗರದ ನಮ್ಮ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನವರು 2025ರ ಈ ಪತ್ರಿಕಾ ದಿನಾಚರಣೆಯ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ಸಾರಿಗೆ ಸಚಿವರು ಹಿರಿಯರಾದಂಥ ರಾಮಲಿಂಗ ರೆಡ್ಡಿ ಅವರೇ, ಹಾಗೆ ಮಾನ್ಯ ಅಬಕಾರಿ ಸಚಿವರಾದ ತಿಮ್ಮಾಪುರ ಸಾಹೇಬ್ರವರೇ, ಹಾಗೆ ಗೆಳೆಯರಾದಂಥ ಸಪ್ತಗಿರಿಗೌಡ್ರೆ, ಅಧ್ಯಕ್ಷರಾದಂಥ ಶ್ರೀಧರ್ ಅವರೇ, ಹಾಗೆ DSMAXನ ದಯಾನಂದ್ ಸರ್ ಅವರೇ ಪ್ರಯತ್ನ ಮಾಡಿದ್ದಾರೆ. ಕೆಲವು ಎಲ್ಲ ಸಂಪಾದಕರು ಬಂದಿದ್ದಾರೆ, ಇನ್ನು ಕೆಲವರು ಕಾರ್ಯನಿಮಿತ್ತ ಬಂದಿಲ್ಲ. ಯಾಕಂದರೆ ಒಂದು ಟಿ ವಿ ಅಥವಾ ಒಂದು ಪತ್ರಿಕೆಯ ಸಂಪಾದಕ ಅಂದರೆ ಕೆಲಸಗಳು ಜಾಸ್ತಿ ಇರುತ್ತೆ. ಕಾರ್ಯನಿಮಿತ್ತ ಕೆಲವರು ಬರದೇ ಇರ್ಬೋದು. ಮತ್ತು ಬಂದು ಇವತ್ತು ಪ್ರಶಸ್ತಿ ಅಂದರೆ ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ಇವತ್ತು ಈ ಸಂಪಾದಕರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ಯಾಕೆಂದರೆ ಒಂದು ಸಂಪಾದಕರಾಗಬೇಕು ಒಂದು ಟಿ ವಿಗೋ ಅಥವಾ ಒಂದು ಪತ್ರಿಕೆಗೆ ಅಂತೇಳಿದರೆ ಕನಿಷ್ಠ ಒಂದು 15-20 ವರ್ಷ ಅನುಭವ ಆಗಲೇಬೇಕು ಅಲ್ವಾ? ಇನ್ನು ಅದು ಕಡಿಮೆನೇ ಅನಿಸುತ್ತೆ. 15-20 ವರ್ಷ ಆಗಲೇಬೇಕು ಅಲ್ವಾ?
15 ವರ್ಷ 20 ವರ್ಷ ಅನುಭವ ಆಗಿರ್ತಕ್ಕಂಥವ್ರಿಗೆ ಮಿನಿಮಮ್ ಕನಿಷ್ಠ ಅಷ್ಟು. ಮತ್ತು ಸಂಪಾದಕರು ಅಂದಮೇಲೆ ಹೆಚ್ಚು ಜವಾಬ್ದಾರಿ ಜಾಸ್ತಿ. ಬೇರೆ ರಿಪೋರ್ಟರ್ಸ್ ಆದರೆ ಅವ್ರ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗ್ಬಿಡ್ತಾರೆ. ಸಂಪಾದಕರಂದರೆ ಕೊನೆಯವರೆಗೂ ಕೂಡ ಇರಬೇಕು. ಹೆಚ್ಚಿನ ಜವಾಬ್ದಾರಿ ಸಂಪಾದಕರ ಮೇಲೆ ಇರುತ್ತೆ ಅಂತೇಳಿ ಸಂಪಾದಕ ಸ್ಥಾನ ಒಂದು ಏರಬೇಕಾಗಿದ್ದರೆ ಭಾಳಷ್ಟು ವರ್ಷ ನೀವು ಕೆಲಸ ಮಾಡಿ ಎಲ್ಲ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ಬಂದಾಗ ಮಾತ್ರ ನಿಮಗೆ ಆ ಸ್ಥಾನವನ್ನು ಸಿಗೋದು. ಅಂಥ ಒಂದು ಸ್ಥಾನವನ್ನು ನೀವೆಲ್ಲ ಕೂಡ ಅಲಂಕರಿಸಿದ್ದೀರ. ಮುಂದಕ್ಕೆ ನಿಮ್ಗೆ ಇನ್ನೂ ಚೆನ್ನಾಗಿ ಒಳ್ಳೆ